ವಿಘ್ನೇಶ್ವರ ಟ್ರಾವೆಲರ್ ನಮ್ಮ ಚಾನಲ್ ಸ್ವಾಗತಂ ಸುಸ್ವಾಗತಂ. ಬಿಜಾಪುರದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ವಿ. ಬಿಜಾಪುರ್ಗೆ ಹೋಗಿಲ್ಲ ಗುರು, ಇಲ್ಲೇ ಹೋಟ್ಲಾಗ ಮಕ್ಕಂಡಿದ್ದೆ. ಎದ್ದು ಹೋಗ್ತಾ ಇದೀನಿ ನೋಡಿ, ಬೆಳಿಗ್ಗೆನೆ 5 ಗಂಟೆಗೆ ಎಬ್ಬರ್ಸ್ ಅಂತ ಹೇಳಿದ್ದೆ. 5 ಗಂಟೆಗೆ ಬಂದು ಎಬ್ಬರಿಸ್ತಾ ಆಮೇಲೆ ಹೋಗ್ಕೊಂಡು ಬಿಡೋಣ. ನನಗೆ ಮಾತಾಡ್ಸೋಣ 6:15 ಮಾತಾಡ್ತೀನಿ. ಡ್ಯೂಟಿ ಮುಗಿಬೇಕಾದ್ರೆ ಮಾತಾಡ್ಸಂದೆ 6 ಗಂಟೆಗೆ ಬಂದು ಮಾತಾಡ್ಸ್ದ. 6:30 ಆಗೈತೆ ಇವಾಗ. ರಿಂಚಿಮ್ ಅಂತ ಮಳೆ ಬರ್ತಾ ಇದೆ ನೋಡಿ ಸ್ನೇಹಿತರೆ. ರಿಂಚಿಮ್ ಅಂತ ಮಳೆ ಬರ್ತಿದೆ. ಅನ್ನಚ್ಚಿ ಹೋಟ್ಲ ಇತ್ತು ಗುರು ಇಲ್ಲಿ. ರಾತ್ರಿ ಒಂಚೂರು ಮುಂದೆ ಬಂದಿದ್ರೆ ಪೊಂಗಲ್ ಸಿಗೋದು. ನನಗೆ ಅಲ್ಲಿಗೆ ಸಾಕಾಗ್ಬಿಟ್ಟಿತ್ತು. ಹೋಗ್ತಿದ್ದೆ, ಎಲ್ಲಿಗನ್ನ ಹೋಗ್ಬೇಕಂತಿದ್ದೆ ಅಂದರೆ ನಾನು ಹುಬ್ಳಿ ಗಂಟ ಹೋಗ್ಬೇಕಂತಿದ್ದೆ. ಆದರೆ ಆಗ್ತಿದ್ದಿಲ್ಲ. ಯಾಕಂದರೆ 700 ಕಿಲೋಮೀಟ್ರ್ ಅಂದರೆ ಏನು ಸುಮ್ಮನೆ ಏನು ಗುರು? 700 ಕಿಲೋಮೀಟ್ರ್ ಹೊಡೆಯೋದಂದ್ರೆ ಸುಮ್ಮನೆ ಅಲ್ಲ. ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ನೋಡೋಣ ಅಂತ ಬೆಳಗ್ಗೆ ಅಂತೇಳಿ. ಹೆಂಗೆ ಹೋಗಿದ್ರೇನು ಖಾಲಿ ಆಗ್ತಿದ್ದೆ ನಾಳೆ. ಇವತ್ತೇನು ಖಾಲಿ ಮಾಡೋಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಸುಮ್ಮನೆ ಬೆಳಗ್ಗೆಯಿಂದ ಕುತ್ಕೊಂಡು ಸಾಕಾಗಿತ್ತು ಗುರು. ಮೈ ನೋವು, ಒಂಥರ ಮೂಳೆ ಮತ್ತು ನರ ಎಲ್ಲ ಕೀಳ್ತತೆ. ಬೆಳಗ್ಗೆಯಿಂದ ಕುತ್ಕೊಂಡ್ಬಿಟ್ರೆ 15 ಅವರ್ ಕಂಟಿನ್ಯೂ ಬಂದಿದ್ದೀನಿ. 15 ಅವರ್ಗೆ CC ರೋಡ್ನಾಗ ಗಾಡಿ ಆಕ್ಷನ್ ಆಗಿ ಮನುಷ್ಯನು ಸುಸ್ತಾಗ್ಬಿಡ್ತಾನೆ. ಇಂಥ ರೋಡ್ ಇದ್ದರೆ ಸುಸ್ತಾಗಲ್ಲ. ಇಂಥ ರೋಡ್ನಾಗ 24 ಅವರ್ಸ್ ಹೊಡೆದೀನಿ. ಮತ್ತು ಸಿಂಗಲ್ ರೋಡ್ನಾಗ 24 ಅವರ್ಸ್ ಹೊಡೆದ್ನಿ. ಆದರೆ CC ರೋಡ್ ಐತಲ್ಲ ಗುರು, ನಾಗ್ಪುರಿಂದ ನಾಂದೇಡಿಗೆ ಬರ್ತೀವಿ, ಇದು ಸೋಲಾಪುರಿಗೆ ಬರ್ತೀವಲ್ಲ, ತುಳಜಾಪುರಿಗನ್ನ 550 ಕಿಲೋಮೀಟ್ರ್ ತುಳಜಾಪುರವರೆಗನ್ನ CC ರೋಡ್ ಫುಲ್ಲು. ಆ ರೋಡ್ನಾಗ ಭಾರಿ ಬೇಜಾರು ಗಾಡಿ ಓಡ್ಸೋಕ್ಕೆ. ಸುಮ್ಮನೆ ಕುಣಿತಿರ್ತೈತೆ ಗಾಡಿ. ಅದಕ್ಕೆ ಬಂದಿದ್ದು. ಮತ್ತು ಇನ್ನೊಂದು, ನಮಗೆ ಡೆಪ್ಪು ಬೇಕಾಗಿತ್ತು. ಡೆಪ್ಪು ಶೋರೂಮ್ನಾಗ ಹಾಕ್ಸ್ಬೇಕು, ಹೊರಗಡೆ ಹಾಕ್ಸ್ಬಾರ್ದು. ಅದಕ್ಕೆ ಮಕ್ಕಂಡಿದ್ದು. ಸುಸ್ತಾಗಿತ್ತು ನಿಜ ಹೇಳ್ಬೇಕಂದ್ರೆ. ಇದ್ದಿದ್ದಿರಲಿ ಗುರು, ಫಸ್ಟು ನೆಮ್ಮದಿ ಇರಬೇಕು. ಖಾಲಿ ಮಾಡೋ ಟೈಮ್ಗೆ ಖಾಲಿ ಮಾಡೋಣ. ನಿನ್ನೆ ನೈಟು ಡೇ ಓಡ್ಸೋ ಕಿಲೋಮೀಟ್ರ್ ಹಗ್ಲತ್ತು ಒಂದೇ ಓಡಿಸ್ಕೊಂಡು ಬಂದಿದ್ನಿ. ಹಗ್ಲತ್ತು ಯಾಕೆ ಅಷ್ಟು ಜೋರಾಗಿ ಹಂಗೆ ಹೊಡೆದಿದ್ದೀನಿ ಅಂದರೆ, ಬಿಸಿಲಿಲ್ಲ, ತಂಪಿದ್ದಾಗಲೇ ಗಾಡಿ ದಬಾಸ್ ಹೊಡ್ಕೊಂಡ್ಬಿಡ್ಬೇಕು. ಅದಕ್ಕೆ ಕರೆಕ್ಟಾಗಿ ಎಷ್ಟು 5:15 ಬಿಟ್ಟಿದ್ದು ಪಾರ್ಕಿಂಗು. ಅಲ್ಲಿ ಮೊನ್ನೆ ರಾತ್ರಿ 8 ಗಂಟೆಗೆ ಬಂದು ಸೈಡ್ ಹಾಕಿದ್ದೆ. ಅರ್ಸೆ ಗಾಡಿ ಹಿಂಗೆ ಹೋಗ್ತಾರೆ. ಟೊಮೊಟೊ ಗಾಡಿಗಳೆಲ್ಲ ಇವಾಗಲೇ ಬರ್ತಿದ್ದಾವೆ. ಡೆಪ್ ಹಾಕ್ಸ್ಕೊಂಡು ಅಲ್ಲಿ ಇದು ಶೋ ಐಟಮ್ ತೆಗ್ದಿದ್ರೆ ತಗೊಂಡು ಹೋಗೋಣ. 2 ಶೋ ಗಿಡ ತಾವಕ್ಕಷ್ಟೇ ನನ್ನ ಸೈಡಿಗೆ. ಕುಚ್ಚು ತಾಣಕ್ಕೆ ಹೋದ್ರೆ ಇವ್ರ ಹತ್ರ ಒಂದು 300 ರೂಪಾಯಿ ಕುಚ್ಚು 1,500 ಅಂತಾನೆ. ಮಂಗ್ಳೂರಾಗೆ ಸಿಗ್ತವೆ, ತಗೊಂಡ್ರಾತು. ಅಲ್ಲಿ ಶೋ ಗಿಡ ಸಿಗಲ್ಲ ಅಂತೇಳಿ ತಗೊಂಡ್ಬಿಟ್ಟಿರೋದು. ಹಂಗೆ ಹಿಂದಕ್ಕೆ ಟೇಪ್ ಹಾಕ್ಸ್ಕೊಂಡು ಹೋಗ್ಬಿಡೋಣ ಮ್ಯಾಟಿಗೆ. ನೋಡಿ ರಿಂಚಿಮ್ ಅಂತ ಮಳೆ ಹೆಂಗೆ ಬರ್ತಿದೆ. ಬನ್ನಿ ಮುಂದೆ ಸಿಗುಮ್ಮ ಗುರು. ಇದು ಬಿಜಾಪುರ ಹತ್ರ ಮಾಡಿರೋದು ನೋಡಿ, ರೈಲ್ವೆ ಗೇಟಿಗೆ ಫ್ಲೈವರು. ಅದು ಹಳೆ ರೋಡ್ ಅಲ್ಲಿ ಕಾಣ್ತಾ ಇರೋದು ನೋಡಿ. ಇದು ಫ್ಲೈವರ್ ಮಾಡ್ಯಾರೆ. ಮೊದಲು ನಾನು ಒಂದ್ಸಲ ಹೈಟ್ ಲೋಡ್ ತಂದಾಗ ಪಾಸ್ ಆಗಿದ್ದಿಲ್ಲ. ನಂದು ಏನೇನೋ ಪಾಸ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ಕಾಣ್ತಿದೆ ನೋಡಿ ಹಳೆ ರೋಡು ಕೆಳಗೆ. ಅದನ್ನೆಲ್ಲ ಪೂರ್ತಿ ಏನೋ ಮಾಡಿಬಿಟ್ಟಾರೆ. ಇವಾಗ ಇದನ್ನು ಓಪನ್ ಮಾಡ್ಯಾರ. ನಾನು ಹತ್ರಕ್ಕೆ ಬಂದು ಯಾವ್ದು ಇದು ಹೈವೇ ಆ ಕಡೆಯಿಂದ ಬರ್ತದ ಅಂತ ನೋಡ್ತೀನಿ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿತ್ತು ನಮಗೆ ಇದೇ ಫ್ಲೈವರ್ ಓಪನ್ ಆಗೈತೆ ಅಂತೇಳಿ. ನಾನು ರಂಗಣ್ಣ ಮೊನ್ನೆ ಒಂದು 2 ತಿಂಗಳ ಕೆಳಗೆ ಎರಡು ತಿಂಗಳ ಕೆಳಗೆ ಹೋಗಿದ್ವಿ ಮಂಗಳೂರಿಗೆ, ಸಿಂಗಲ್ಲು. ಅವಾಗ ಬಂದಿದ್ದು. ಅವಾಗಿನ್ನ ಓಪನ್ ಇರಲಿಲ್ಲ, ಇವಾಗ ಓಪನ್ ಐತೆ ನೋಡಿ. ಸೀದಾ ಹೋಯ್ತಾ ಇರೋದೆ. ಮತ್ತೆ 2 ಶೋ ಗಿಡ ತಗೊಬಂದು, 2 ಅಲ್ಲ ಗುರು 4. ಮಿರರ್ಗೆ 2, ಮ್ಯಾಕ್ 2, ಕ್ಯಾಬಿನ್ ಮೇಲೆ 2 ಕಟ್ಟೋಣ ಅಂತೇಳಿ. ಅವು ಮ್ಯಾಲಿರೋವು ಎಲ್ಲ ಇದಾಗ್ಬಿಟ್ಟಿದ್ದಾವೆ, ಒಣಗಿ ಉದುರೋಗ್ಬಿಟ್ಟವೆ. ಅದಕ್ಕೆ ಮತ್ತೊಂದು 2 4 ತಗೊಬಂದಿನಿ. ಎಲ್ಲನ್ನ ತಿಂಡಿ ತಿನ್ನಕ್ಕೆ ನಿಲ್ಲಿಸ್ದಾಗ ಕಟ್ಬೇಕಷ್ಟೇ. ಈ ರೋಡ್ನಾಗ ಸುಮ್ಮನೆ ಹೋಯ್ತಾ ಇರೋದೆ. ಹಿಂಗೆ ಮಳೆ ಬರ್ತಾ ಇದ್ರೆ ಘನವಾಗಿ ದಾರಿ ಸಾಗುತ್ತೆ ಗುರು. ಮಳೆ ಬಂದಿಲ್ಲ ಅಂದರೆ ರೋಡ್ ಸಾಗಲ್ಲ. ಮಳೆ ಬಂದರೆ ರೋಡ್ನಾಗೆ ಟ್ರಾಫಿಕ್ ಕಮ್ಮಿ ಇರ್ತದೆ. ಚಿಕ್ಕ ಗಾಡಿಯವ್ರು ಯಾರೂ ಇರಲ್ಲ.
ಇನ್ನು ಬೆಳಗ್ಗೆ 8 ಗಂಟೆ ಎಲ್ಲ, ಅದಕ್ಕೆ ಅಷ್ಟೊಂದು ಯಾರು ಕಾಣ್ತಾ ಇಲ್ಲ. ಆಮೇಲೆ ಒಂದು 10 ಗಂಟೆ ಆದರೆ ಎಲ್ಲ ಬರ್ತಾರೆ. 10 ಗಂಟೆ ಅಷ್ಟೊತ್ತಿಗೆ ಒಂದು ಇದು ನರಗುಂದ ಇಲ್ಲ ನವಲ್ಗುಂದ ಅಷ್ಟೇ ಅಲ್ಲಿಗೆ ಹೋದರೆ ಸಾಕು. ಹೋಗ್ತೀನಿ ಅಲ್ಲಿಗನ್ನ. ಬನ್ನಿ ಮುಂದೆ ಹೋಗೋಣ. ಬಾಗಲಕೋಟೆ ದಾಟಿ ಬಂದೆ ನೋಡಿ ಗುರು. ನವನಗರ ದಾಟಿದ ಮೇಲೆ ರೋಡ್ ಸೈಡ್ನಾಗ ಮರಗಳು ಎಷ್ಟು ಚೆನ್ನಾಗದಾವೆ. ಹಿಂದೆ ಇನ್ನೂ ಭಾಳ ಚೆನ್ನಾಗಿದ್ವು. ಎಲ್ಲ ಹೋದು ಈ ಥರ ರೋಡ್ ಸೈಡಲ್ಲಿದ್ದರೆ ಬಿಸಿಲಿಗೆ ನಿಲ್ಲಿಸಿ ಮಕ್ಕೋಬೋದು ಆರಾಮಾಗಿ. ನೆಳ್ಳಿರ್ತತೆ, ಗಾಳಿ ಬರ್ತತೆ. ಕೆಲವು ಕಡೆ ರೋಡ್ನಾಗೆ ಒಂದು ಮರ ಇರಲ್ಲ ಗುರು ರೋಡ್ ಸೈಡ್ನಾಗೆ. ಇದನ್ನು 4 ಲೈನ್ ಸ್ಯಾಂಕ್ಷನ್ ಆಗಿತ್ತು ಅಂತಾರೆ, ಗೊತ್ತಿಲ್ಲ. 4 ಲೈನ್ ಆದರೆ ಇನ್ನೇನು ರೋಡ್ ಸೈಡ್ನಾಗ ಇರೋ ಬರೋ ಮರಗಳೆಲ್ಲ ಹೋಗ್ತವೆ. ನನಗಿನ್ನ ಕನ್ಫರ್ಮ್ ಇಲ್ಲ ಆಗೈತಂತ. ಅಂತೆ ನ್ಯೂಸ್ನಾಗ ನೋಡಿದ್ನ ಅಷ್ಟೇ. ನ್ಯೂಸ್ನಾಗ ನೋಡಿರೋದು ಅಷ್ಟೇ, ಕನ್ಫರ್ಮ್ ಇಲ್ಲ. ಕನ್ಫರ್ಮ್ ಈ ಲೈನ್ನಾಗ ಈ ಕಡೆ ಸೈಡ್ನಾಗ ಆರಾಮಿದ್ರೆ ಕನ್ಫರ್ಮ್ ಇದ್ರೆ ಹೇಳಿ ನೀವೇ. ಆಮೇಲೆ ನಾನು ಹೇಳ್ದಂತ ತಿಳ್ಕೊಬೇಡಿ, ನನಗಿನ್ನೂ ಕನ್ಫರ್ಮ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ನೋಡಿ, ಟ್ರಾಫಿಕ್ ಇಲ್ಲ, ಏನಿಲ್ಲ, ಬಿಸಿಲಿಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ತಾ ಇದ್ದೀನಿ. 11 ಗಂಟೆ ಆದ ಗುರು. ಬೆಳಗ್ಗೆ 6:30ಇಂದ ಇಷ್ಟೊತ್ತಿಗೆ ಇದು ಹುಬ್ಳಿ ಹೋಗ್ಬೇಕಾಗಿತ್ತು. ದಾರಿ ಸಾಗಲ್ಲ. ಅಲ್ಲಿ ನಿಲ್ಸ್ಕೊಂಡು ಇಲ್ಲಿ ನಿಲ್ಲಿಸಿ ಟೀ ಕುಡಿಯೋಕ್ಕೆ, ತಿಂಡಿ ತಿನ್ನೋಕ್ಕೆ, ಮತ್ತು ಅಲ್ಲಿ ಬಿಜಾಪುರ್ನಾಗ ಶೋ ಗಿಡ ತಾಂಡೆ. ಅದಕ್ಕೆ ಟೈಮ್ ಹೋಯ್ತು. ಸ್ವಲ್ಪ ಹೋಗ್ತದೆ, ಏನು ಮಾಡೋಕ್ಕೆ ಬರೋಲ್ಲ. ಆರಾಮಾಗಿ ಹೋದ್ ನಾಳಿಕಲ್ಲ ಖಾಲಿ ಮಾಡೋದು. ಅರ್ಜೆಂಟ್ ಏನಿಲ್ಲ, ಒಂದು ಲೆಕ್ಕಕ್ಕೆ ಹೋದರೆ ಸಾಕು. ಹೋಗ್ತೀನಿ ಆರಾಮಾಗಿ ನಾಳಿಕೆ. ಊರುಗಳ ಹತ್ರ ಬಂದ ಕುಳಗೇರಿ ಅಂತ ಗುರು ಇದು ಊರು. ಗ್ರೀಸ್ ಹೊಡಿಸ್ಬೇಕಾಯ್ತು. ಎಲ್ಲಿ ಕಾಣಂಗಿಲ್ಲ ಗ್ರೀಸ್ ಹೊಡಿಯೋರು. ಅಲ್ಲಿ ಗ್ರೀಸ್ ಹೊಡಿಯೋರು ಇದ್ದರು ಹಿಂದೆ. ನಾನು ನಿಲ್ಲಿಸ್ಲಿಲ್ಲ, ಡೌನ್ನಾಗ ಫಾಸ್ಟಾಗಿ ಬಂದೆ. ಇಲ್ಲೆಲ್ಲ ನಾನು ಕಂಡ್ರೆ ಗ್ರೀಸ್ ಹೊಡಿಸ್ಕೊಂಡು ಹೋಗ್ಬೇಕು. ನಮ್ಮ ಶಿಷ್ಯ ಬೇರೆ ಬರ್ತಾಯಿದ್ದಾನಂತೆ ಮಂಗಳೂರಿಗೆ. ಏನೋ ಕಾಂಪೌಂಡ್ ಲೋಡ್ ಮಾಡ್ಕೊಂಡು ಗಂಗಾವತಿಯಿಂದ. ಅವ್ನು ಯಾವಾಗ ಬರ್ತಾನೋ ನೋಡಬೇಕು. ಇನ್ನು ಇವಾಗ ಗಂಗಾವತಿಗೆ ಲೋಡ್ಗೆ ಹೋಗಿದ್ದಾನಂದರೆ ಅವನಿನ್ನ ಅದು ಕ್ರೈನ್ ಐಟಮು ಬೇಗ ಲೋಡ್ ಹಾಕ್ಬೋದು. ಮತ್ತು ನೋಡಿದ್ರು ಗಾಡಿ ಬರ್ತೈತಂತ ಗೊತ್ತಿದ್ರು ಅಡ್ಡ ಬರ್ತಾನೆ. ಯಾಕೇಳಿ ಇದು ಊರು ಅವ್ರದ್ದೇ ಅಲ್ಲ, ನಾವೇನು ಮಾಡೋಂಗಿಲ್ಲ. ಒಂದು 2 ನಿಮಿಷ ನಿಲ್ಸ್ಕೊಂಡ್ರೆ ಆತು. ಗಾಡಿ ನಿಲ್ಲವು ಇರ್ತವೆ, ನಿಲ್ದಿದ್ದವು ಇರ್ತವೆ. ಬಂದು ಡಗ್ಗನ ಗುದ್ದಿದ್ರೆ ಏನು ಮಾಡ್ತೀರ ಹೇಳಿ? ನೀವು ನಿಲ್ಸ್ಕೊಳಲ್ಲ, ಏನಿಲ್ಲ, ಸುಮ್ಮನೆ ರೋಡಿಗೆ ಅಡ್ಡ ಬಂದುಬಿಡ್ತೀರ. ಆಮೇಲೆ ದೊಡ್ಡ ಗಾಡಿ ಇರದೆ ತಪ್ಪು ಹುಡುಕೋದು. ನಾವು ಊರೊಳಗೆ ನಿಧಾನ ಹೋಗೋಣ. ಬೈಕ್ನೇರಿ ಬೇಕಂದ್ರೆ ಅತ್ಲಾಗೆ ಬಂದುಬಿಡ್ತಾರೆ ಗುರು. ಗೊತ್ತೇ ಆಗಲ್ಲ, ಏನಿಲ್ಲ. ಬನ್ನಿ ಅಲ್ಲಿ ಮುಂದೆ ಅದು ಗ್ರೀಸನೇ ಇದ್ದಂಗೆ ಅದಾನೆ. ನಿಮಗೂ ಹುಬ್ಬಳ್ಳಿಗೆ ಬಂದೆ ನೋಡಿ. ಈಗ ಹುಬ್ಬಳ್ಳಿ ಟೌನ್ನಾಗ ಹೋಗೋದು. ನಾವು ಬೈಪಾಸ್ನಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ 6:30ಇಂದ ಬಂದಿನ ಗುರು. 1 ಗಂಟೆ ಆಗೈತೆ ಹುಬ್ಳಿಗೆ ಬರೋ ಅಷ್ಟೊತ್ತಿಗೆ. ಇವಾಗ ಅಲ್ಲಿಂದ ನಿಲ್ಲಿಸಿ ಗ್ರೀಸ್ ಹೊಡಿಸ್ಕೊಂಬಂದೆ. ಎಲ್ಲ ಕೆಲಸ ಮಾಡಿಸ್ಕೊಂಬರ್ಬೇಕಲ್ಲ. ಸಣ್ಣ ಆಗ್ಲತ್ತ ಇಷ್ಟೇ ಗುರು. ಸಿಂಗಲ್ ರೋಡ್ನಾಗ ಮಾತ್ರ ದಾರಿ ಸಾಗಲ್ಲ. ನಮ್ಮ ಕರ್ನಾಟಕಕ್ಕೆ ಬಂದರೆ ಅದು ಒಂಥರ ಆರಾಮಾಗಿ ಟೆನ್ಷನ್ ಇಲ್ದಾಗ ಹೋಗೋದು. ನೋಡಿ ಹುಬ್ಳಿ ಬೈಪಾಸ್ನಾಗ ಹೋಗ್ತಾ ಇತ್ತು ನೋಡಿ. ತಂಪೈತೆ. ಇವಾಗ ಡೆಪ್ ಮಾತ್ರ ಒಂದೇ ಒಂದು ಪಾಯಿಂಟ್ ಐತೆ. ಅಲ್ಲಿ ಹೊಸ ಬೈಪಾಸ್ನಾಗ ಶೋರೂಮ್ ಐತೆ. ಆ ಶೋರೂಮ್ನಾಗ ಹೋಗಿ ಹಾಕ್ಸ್ಕೊಂಡು ಹೋಗೋದು. ಒಂದು 20 ಲೀಟ್ರ್ 20-30 ಲೀಟ್ರ್ ಹಾಕ್ಸಿರೋ ಊರಿಗೆ ಹೋಗ್ತೀನಿ. 20 ಲೀಟ್ರ್ ಹಾಕ್ಸ್ಕೊಂಡು ಹೋದರೆ ಸಾಕು. ಇನ್ನೂ 1 ಗಂಟೆ ಬೇಜಾನ್ ಟೈಮ್ ಐತೆ. ಆರಾಮಾಗಿ ಹೋಗೋಣ. ಘಾಟ್ ಮೇಲೆ ಹೋಗಿ ಎಲ್ಲ ಒಂದು ಗಂಟೆ ನಿಲ್ಲಿಸ್ಕೊಂಡು ಅಟ್ಲಾಗ ಹೋದ್ರೆ ಅದು. ಬನ್ನಿ ಮುಂದೆ ಹೋಗ್ತೀವಿ. ಕಲ್ಗಟ್ಟಿಗೆ ಬಂದು ಊಟ ಮಾಡ್ತಾಯಿದ್ದೀವಿ ನೋಡಿ. ಫೈನಲ್ಲಿ ಊಟಕ್ಕೆ ನಿಲ್ಲಿಸಿದ್ವಿ, ಅಟ್ಟಿಸ್ಬಿಟ್ಟು. ಬೆಳಗ್ಗೆ ತಿಂಡಿ ತಿಂದಿದ್ದು 3 ಗಂಟೆ ಆದರೆ ಇಲ್ಲೇ ಇದ್ದೀನಿ ಗುರು. ಆರಾಮಾಗಿ ಹೋಗ್ತಿದ್ವಿ. ಊಟ ಮಾಡ್ಕೊಂಡು ಒಂದು ಬಾಲ್ಟಿ ಡೆಪ್ ತಗೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಲೂಸ್ ಇತ್ತು, ಲೂಸ್ ಬೇಡ ನನಗೆ, ಬಕೆಟ್ ಕೊಡು ಅಂತೇಳಿ ಬಕೆಟ್ ತಗೊಂಡೆ. ಅಲ್ಲಿ ಹುಬ್ಳಿ ಶೋರೂಮ್ಗೆ ಹೋಗೋಣ ಅಂತಿದ್ದೆ. ಹುಬ್ಳಿನಾಗೆ ಶೋರೂಮ್ ಬೆಂಗಳೂರು ರೋಡ್ನಾಗಿತ್ತು. ಮತ್ತೆ ಇಳ್ದು ಇನ್ನೆಲ್ಲಿ ಸುತ್ತಾರ್ಕೊಂಡು ಹೋಗೋದು ಅಂತ ಮುಂದೆ ಒಂದು ಶೋರೂಮ್ ಇತ್ತು ಗುರು. ಅಲ್ಲಿ ಬಂದು ನೋಡಿದರೆ ಆ ಶೋರೂಮ್ಗೆ ಅಡ್ಡ ಗ್ಯಾರೇಜ್ ಅದು ಗೊತ್ತಾಗಲಿಲ್ಲ. ಬೈಪಾಸ್ನಾಗ ಸ್ಪೀಡಾಗಿ ಬಂದೆ. ಇನ್ನೇನಂತೇಳಿ ಬಂದೆ ಮುಂದೆ. ಇವಾಗ ಒಂದು ಬಾಲ್ಡೆ ಊಟ ಮಾಡಿ ಒಂದು ಬಕೆಟ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಇನ್ನೇನು ಯಲ್ಲಾಪುರ ಹತ್ರ ಇದ್ದೀನಿ ಗುರು. 3 ಗಂಟೆ ಆಗೈತೆ. ಬೆಳಗ್ಗೆಯಿಂದ ಗಾಡಿನೇ ಓಡಿಸಿಲ್ಲ ನಾನು. ಯಾಕಂತೀರಾ? ಆಗ್ಲತ್ತ ಅಷ್ಟೇ. ಏನು ಕಿಲೋಮೀಟ್ರ್ ಒಂದು 500 ಕಿಲೋಮೀಟ್ರ್ ಐತಲ್ಲ, ಅದಕ್ಕೆ ಆರಾಮಾಗಿ ಹೋಗ್ತಿರೋದು. ಇನ್ನೊಂದು 300 ಚಿಲ್ಲರೆ ಐತೆ ಅಷ್ಟೇ.
ಆರಾಮಾಗಿ ಹೋಗಿ ನಾಳೆನೇ ಖಾಲಿ ಆಗೋದು. ಒಟ್ಟು ಸಿಂಗಲ್ ರೋಡ್ನಾಗೆ ಘಾಟ್ ಇಳ್ದು ಹೋಗೋ ತಕ್ಕ ಆರಾಮಾಗಿ ಹೋದ್ರೆ ಆಯ್ತು. ಯಾಕೆ ಟೆನ್ಷನ್ ತಗೊಂಡು ಹೋಗೋದು ಗುರು ಹೇಳಿ ನೀವೇ. ಖಾಲಿ ಮಾಡೋದಾಗಿದ್ದರೆ ಹೋಗ್ಬೋದಾಗಿತ್ತು. ಅಲ್ಲಿ ಖಾಲಿ ಮಾಡೋದೇ ಅವರು ನಾಳೆ ಮಧ್ಯಾಹ್ನಕ್ಕೆ. ನನ್ನ ಜೊತೆಗೆ ಲೋಡ್ ಆಗಿದ್ದಾವೆ 2 ಗಾಡಿಗೆ. ಒಂದು ಗಾಡಿ ಮಾತ್ರ ಎಲ್ಲಿತ್ತಂದರೆ ಬಾಗಲಕೋಟೆ ದಾಟಿದ ಮೇಲೆ ಒಂದು ಗಾಡಿ ಇತ್ತು, ಅಂಕೋಲ ಗಾಡಿ, 14 ವೀಲ್. ಅದನ್ನು ಅಲ್ಲಿ ನೋಡ್ಕೊಂಬಂದೆ. ಇನ್ನೂ ಒಂದು ಹುಬ್ಳಿ ಗಾಡಿ ಇತ್ತು, ಅದು ಎಲ್ಲೈತೋ ಗೊತ್ತಿಲ್ಲ. ಹೋಗೈತೋ ಮನೆ ಹತ್ರ ಇರ್ಬೋದೋ ಗೊತ್ತಿಲ್ಲ. ಅವರು ಹೋಗಿರ್ಬೋದು ಮೋಸ್ಟ್ಲಿ. ನಾನು ರಾತ್ರಿ ಬಂದಿದ್ರೆ ಇಲ್ಲಿಗೆ ಬರ್ತಿದ್ದೆ ನೋಡ್ಗುರು. ಲಾಸ್ಟಿಗೆ ಇಲ್ಲಿಗೆ ಬರೋಷ್ಟೊತ್ತಿಗೆ, ಹುಬ್ಳಿಗೆ ಬರೋಷ್ಟೊತ್ತಿಗೆ ಎಷ್ಟೊತ್ತಾಗೋದಂದ್ರೆ 8 ಗಂಟೆಗೆ, 8:30 ಆಗಿತ್ತು ನಿಲ್ಲಿಸಿದಾಗ. 250 ಕಿಲೋಮೀಟ್ರ್ ಬರೋಷ್ಟೊತ್ತಿಗೆ 1 ಗಂಟೆ 2 ಗಂಟೆ ಆಗೋದು. ಬಂದು ತಾಚಿ ಮಾಡ್ಬೇಕಾಯ್ತು. ಅಷ್ಟೇ ತಗೊಂಡು ಬರೋಕ್ಕಾಗ್ತಿದ್ದಿಲ್ಲ. ಅಲ್ಲೇ ಹುಬ್ಳಿಯಿಂದ ನರಗುಂದ ಇಲ್ಲ ನವಲ್ಗುಂದ ಅಲ್ಲೆಲ್ಲ ಸ್ಟಾಪ್ ಆಗೋದು ಅಷ್ಟೇ. ಇಲ್ಲಿಗೆ ಮುಂದಕ್ಕಂತೂ ಬರೋಕ್ಕಾಗ್ತಿದ್ದಿಲ್ಲ. ಆರಾಮಾಗಿ ಹೋಗೋಣ. ನಮ್ಮ ಹುಡುಗನ ಲೋಡ್ ಆಗೈತೆ, ಅವನು ಬರ್ತಾನೆ. ನೋಡೋಣ ಸಿಕ್ಕರೆ ಸಾಯಂಕಾಲಕ್ಕೆ. ಸಾಯಂಕಾಲ ಏನು ಸಿಗಲ್ಲ, ಅವ್ನು ನಾಳೆ ಕೋಕ್ ಲೋಡ್ ಮಾಡ್ಬೇಕಾದ್ರೆ ಸಿಗೋದು. ಅಲ್ಲಿವರೆಗೂ ಸಿಗಲ್ಲ. ಬನ್ನಿ ಹೋಗಿ ಮುಂದೆ ಸಿಗೋ. ನೋಡ್ಗುರು, ರಿಂಚಿಮ್ ಅಂತ ಮಳೆ ಬರ್ತೈತೆ. ಮಳೆ ಬಂದರೆ ಮಳೆ ಗಾಡಿ ಓಡ್ಸೋಕ್ಕೆ ಒಂಥರ ಮಜಾ ನಮಗೆ. ನೋಡಿ ಅದ್ರಾಗೆ ಗುಂಡಿಗಳು ಬೇರೆ ಇದ್ದಾವೆ, ಗೊತ್ತೇ ಆಗಲ್ಲ. ಗುಂಡೆಗೆ ಹೋಗ್ತಿರೋದೆ ಏನು, ಗುಂಡಿ ಎಗರಿಸ್ಕೊಂಡು ಹೋಗ್ಬಾರ್ದು, ತಪ್ಸ್ಕೊಂಡು ಹೋಗೋದು ಆರಾಮಾಗೆ, ಟೆನ್ಷನ್ ತಂದಂಗೆ. ಈ ರೋಡ್ನಾಗೆ ಯಲ್ಲಾಪುರ ರೋಡ್ನ, ಹುಬ್ಳಿಯಿಂದ ಯಲ್ಲಾಪುರ ರೋಡ್ನಾಗ ಹೊಡಿಯೋಕ್ಕೆ ಏನೋ ಒಂಥರ ಮಜಾ ಗುರು ನಮಗೆ. ಘಾಟ್ ಮೇಲೆ ಘಾಟ್ ಇಳಿದು ಕೆಳಕ್ಕೆ ಹೋದ್ವಿ ಅಂದರೆ ಬೇಜಾರು, ಯಾಕೋ ಗೊತ್ತಿಲ್ಲ. ಆ ಕಡೆ ಅಪ್ಪುಗಳು ಜಾಸ್ತಿ ಇದ್ದಾವೆ, ಅದಕ್ಕೇನೋ ಬೇಜಾರು. ಆಮೇಲೆ ಅಂಕೋಲಾಗ ಹೋದ್ವಿ ಅಂದರೆ ಅಲ್ಲಿಂದ ಅದ್ಲಾಗ ಬರ್ರ ನಂಗೆ ಹೋಗ್ಬೋದು. ನಾನೆಲ್ಲ ಬೈಕ್ ಇಲ್ಲ ಅಂದ್ಕೊಂಡ್ಬಿಟ್ಟೆ ಗುರು. ಅಣ್ಣ ಯಾಕೋ ಹುಲ್ಲು ತುಂಬ್ಕೊಂಡು ಹೋಗ್ತದಾನೆ, ಮೋಸ್ಟ್ಲಿ ಹಸುಗಿರ್ಬೇಕೇನೋ. ಏನೋ ಈ ಥರ ಹೋಗ್ಬೇಕಂದ್ರೆ ಭಾರಿ ಖುಷಿ ನೋಡಿ ನಮಗೆ ಕಾಡ್ನಾಗೆ. ನಮ್ಮ ಅಭಿಷೇಕಂದು ಲೋಡ್ ಆಗೈತೆ, ಬರ್ತಾಯಿದ್ದಾನೆ ಅವನು. ನಾನು ಹಿಂದೆ ವಿಡಿಯೋದಾಗ ಹೇಳಿದ್ನಲ್ಲ 500 ಕಿಲೋಮೀಟ್ರ್ ಹೊಡ್ಯಕ್ಕೆ 2 ದಿವಸ ಮಾಡ್ತಾನಂತೇಳಿ, ಅವನೇ ಬರ್ತಿರೋದು. ಬಂದಮೇಲೆ ತೋರಿಸ್ತೀನಿ ನೋಡಿ. ಇವಾಗ ಅವನು ಬಿಟ್ಟಿದ್ದಾನೆ, ಇವಾಗ 3:30 ಆಗೈತೆ. ಇವಾಗ ಬಿಟ್ಟರೆ ನಾಳೆ ಬರ್ತಾನೆ ಮಂಗಳೂರಿಗೆ. ಹೊಸಪೇಟೆಯಿಂದ ಲೋಡ್ ಆಗೈತೆ. ರಾತ್ರಿ 9-10 ಗಂಟೆ ಆದರೆ ಮುಗೀತು ಗುರು ಅವನು. ಮೊದಲು ಭಾರಿ ಚೆನ್ನಾಗಿ ಓಡಿಸ್ತಾನೆ ಗಾಡಿ, ಇತ್ತೀಚೆಗೆ ಯಾಕೋ ಹೋಗಂಗಿಲ್ಲ. ಮೋಸ್ಟ್ಲಿ ಮಳೆ ಬರೋದಕ್ಕೆ ನಾನು ಸ್ಟಾಪ್ ಮಾಡ್ತಾನೆ ಗೊತ್ತಿಲ್ಲ. ನೋಡಿ ಘಾಟ್ ಹತ್ರ ಒಂದು ಬನ್ನಿ. ನೋಡ್ಗುರು, ಘಾಟಿಗೆ ಬಂದ್ವಿ. ಇದೇನು ಸಣ್ಣ ಘಾಟು, ಒಂದು 3 ಟರ್ನಿಂಗ್ ಅದ, 2-3 ಟರ್ನಿಂಗ್ ಅದಾವ ಅಷ್ಟೇ. ಇದನ್ನ ಇಳಿದೋದ್ರೆ ಆ ಕಡೆ ಬರೋದು ದೊಡ್ಡ ಘಾಟು. ನಿಲ್ಲಿಸಿ ಟೈರ್ ತಣ್ಣಗೆ ಮಾಡ್ಕೊಂಡು ಹೋಗೋಣ ಅಂತಿದ್ದೆ. ರಿಂಚಿಮ್ ಅಂತೇಳಿ ಮಳೆ ಬರ್ತೈತೆ, ಮತ್ತೆ ನಿಲ್ಸೋದಂತ ಹೋಗ್ತಾ ಇದ್ದು ನೋಡಿ. ಈ ಟರ್ನಿಂಗ್ನಾಗ ಮೊದಲು ಲೋಡ್ ಗಾಡಿನೇ ಪಲ್ಟಿ ಹೊಡೆಯೋಗುರು. ಇವಾಗ ಆರಾಮಾಗಿ ಹೋಗ್ತಾ ಇದ್ವಿ. ಇಂಜಿನ್ ಬ್ರೇಕ್ ಹಾಕಿ ಇಳಿಸ್ತಾ ಇದ್ದೀನಿ ನೋಡಿ. ನಾ 5ನೇ ಗೇರ್ನಾಗ ಇಳಿಸ್ತಾ ಇದ್ದೀನಿ. ಇದೇನು ಅಂತದಲ್ಲ, ಡೌನ್ ಇಲ್ಲಲ್ಲ. ಆ ಕಡೆ ಮುಂದಕ್ಕೆ ಹೋಗಿ ಎಕ್ಸ್ಟ್ರಾದಾಗ ಇಳಿಸಿದ್ರೆ ಆಯ್ತು. ಲೈನರ್ ಹೀಟ್ ಹಾಕ್ಬಾರ್ದು ಮೇನು. ಲೈನರ್ ಹೀಟ್ ಆಗ್ದಂಗಿದ್ರೆ 5-6ರಾಗ ಇಳಿಸ್ಕೊಂಡು ಹೋಗ್ಬೋದು. ಆರಾಮಾಗಿ ಇಳಿಸ್ತದೆ ನೋಡಿ. ಲಾಸ್ಟ್ ಡೌನ್ ಬಂತು. ಬನ್ನಿ ಆ ಕಡೆ ಮುಂದೆ ಹೋಗಿ ಸಿಗೋಣ. ಇವಾಗ ಇನ್ನೊಂದು ಘಾಟಿಗೆ ಬಂದ್ವಿ. ಅರೆಬೈಲು ಘಾಟ್ ಅಂತಾರೆ, ಮತ್ತು ಯಲ್ಲಾಪುರ ಘಾಟ್ ಅಂತಾರೆ. ಇಲ್ಲಿರೋರು ಅರೆಬೈಲು ಅಂತಾರೆ, ನಾವೆಲ್ಲ ಯಲ್ಲಾಪುರ ಘಾಟ್ ಅಂತೀವಿ. ಇವಾಗ ಇನ್ನೇನು ಇಲ್ಲಿ ದೇವಸ್ಥಾನ ಬರ್ತೈತೆ, ಕೈ ಮುಕ್ಕೊಂಡು ಹೋಗ್ಬೇಕು. ಮಳೆ ಬರ್ತಿರೋ ಕಾರಣದಿಂದ ಗಾಡಿ ನಿಲ್ಲಿಸಲ್ಲ, ಸುಮ್ಮನೆ ಇಳಿಸ್ಕೊಂಡು ಹೋಗೋದೆ. ಮಳೆ ಬರ್ದಂಗಿದ್ದಿದ್ರೆ ನಿಲ್ಲಿಸ್ತಿದ್ದೆ. ಟೈರು ಲೈನರ್ ಎಲ್ಲ ಕೂಲ್ ಆಗಿರ್ತಾವೆ. ಇವಾಗ ಬನ್ನಿ ನಾನು ತೋರಿಸ್ತೇನೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.